ಆತ್ಮೀಯ S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ಯುದ್ಧ ಸಂಭವಿಸ್ತು ಪಾಕಿಸ್ತಾನ ಜೊತೆಗೆ, ಏನಾಗ್ಬೋದು ಸುಮ್ಮನೆ ಅಜಂಪ್ಷನ್. ಈಗಂತೂ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಯುದ್ಧ ಆಗಲಿ, ನಮ್ಗೆ ಗೆದ್ದು ಬಿಡ್ರಿ, ಲಾಹೋರ POK ತೊಗೊಂಡ್ಬಿಡ್ರಿ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಅಲ್ಲಿವರೆಗೆ ಇದು ಭಯೋತ್ಪಾದನೆ ನಿಲ್ಲೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಸ್ವತಃ ಕಾಂಗ್ರೆಸ್ಸಿಗರು ಮತ್ತು ಅವ್ರ ಜೊತೆಗೆ ಎಲ್ಲರೂ ಬಂದಿದ್ದಾರೆ. ಮತ್ತು BJP ಅಂತ ಮೊದಲಿಂದೂ ಬಯಸುವಂಥದ್ದು ನಮ್ಮದಪ್ಪ, ಅದು ಪಾಕ್ ಆಕ್ಯುಪೈಡ್, ಅವರು ಆಕ್ಯುಪೈಡ್ ಮಾಡಿದ್ದಾರೆ, ಗೆಲ್ಗಿಟ್ಟು ನಾವು ಗೆಲ್ಲೋರ ಮತ್ತು ಕೊಟ್ಟಾರಲ್ಲ ಅವಕಾಶ. ಎಲ್ಲ ಇಡೀ ದೇಶ ಒಂದಾಗಿ ನಿಮ್ಮ ಬೆನ್ನತ್ತದ. ಈ ಸಂದರ್ಭದಲ್ಲಿ ಇನ್ನೂ ಒಂದಿಲ್ಲಿ ನಾವು ಚರ್ಚಿಸಬೇಕಾದ ಭಾಳ ಮಹತ್ವದ ಕೆಲಸ ಏನಪ್ಪ ಅಂದ್ರೆ, ಇಂದಿರಾ ಗಾಂಧಿಯವರ ಸಮಯದಲ್ಲಿದ್ದಂತಹ ಕಷ್ಟದ ದಿನಗಳು ಇವತ್ತಿಲ್ಲ. 71ರಾಗ ಏನು ಯುದ್ಧ ಮಾಡಿದ್ರು ಅವರು, ಬಾಂಗ್ಲಾ ಒಳಗೆ ಸಪ್ರೇಟ್ ದೇಶ ಮಾಡಿದರು. ಆ ಸಂದರ್ಭದಲ್ಲೇ ಅವರು ವಿರೋಧವಾಗಿ ಅಮೇರಿಕ ಇತ್ತು, ಇಂದಿರಾ ಗಾಂಧಿಯವರು ವಿರೋಧವಾಗಿ. ಅಂಥ ಪ್ರಸಂಗದಲ್ಲಿ ಎರಡು ರಾಷ್ಟ್ರಗಳು ಬೇರೆ ಬೇರೆ ಮಾಡಿದರು. ಅವ್ರಿಗಂತೂ ಜುಟ್ಟರು, ಶೂರರು, ಮಾಂಡ್ರು ಅಂತ ಮೋದಿ ಅವ್ರ ಬಗ್ಗೆ ಇವತ್ತು ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಇವತ್ತು ವಿದೇಶ ಅಂಗನೀತಿಯನ್ನು ನೋಡಿದಾಗ, ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ, ಇವತ್ತು ರಷ್ಯಾ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ಮೂರು ದೇಶಗಳು ಭಾರತದ ಜೊತೆಗೆ ಆರ್ಥಿಕವಾಗಿ ಭಾಳಷ್ಟು ಬಲಾಢ್ಯ ಸಂಬಂಧವನ್ನು ಹೊಂದಿದ್ದಾವೆ. ಮತ್ತು ನಮ್ಮ ವ್ಯಾಪಾರದಿಂದಾಗೆ ನಾವು ಏನು ತಯಾರಿಸಿ ಅವ್ರಿಗೆ ಮಾರೋದಿಲ್ಲ, ಎಕ್ಸ್ಪೋರ್ಟ್ನಿಂದ ಮಾರೋ ಸ್ಥಿತಿ ನಾವಿಲ್ಲ. ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀವ ಇಲ್ಲ, ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತೀವ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ. ಮತ್ತು ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಇಲ್ಲ. ಅವ್ರೇನು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ನಾವು ಹೆಚ್ಚು ಇಂಪೋರ್ಟೇ ಮಾಡ್ಕೋತೀವಿ ಅವರಿಂದ. ನಾವು ಕಡಿಮೆ, ಭಾಳ ನಮ್ಮ 4 ಪಟ್ಟು 10 ಪಟ್ಟು ಹೆಚ್ಚು ನಮ್ಮ ದೇಶಕ್ಕೆ ಅವ್ರು ಕಳಿಸ್ತಾರೆ. ಹೀಗೆ ಅವರಿಗೆ ನಮ್ಮ ಮಾರ್ಕೆಟ್ ಬೇಕಾಗಿದೆ. ಹೀಗಾಗಿ ಅವರು ಇವತ್ತು ಏನಾದರೂ ಯುದ್ಧ ಸಂಭವಿಸಿದ್ರೆ ಪಾಕಿಸ್ತಾನ ಕಡೆ ನಿಲ್ತಾರಾ ಅಂದ್ರೆ ಸ್ವಲ್ಪ ಯಾರ್ಯಾರು ಅನ್ನಿಸ್ತು ಇಲ್ಲಪ್ಪ ಅಂತೇಳಿ ಭಾಳ ಹೇಳ್ತಾರೆ, ಬಿಡ್ರಿ ಅಂತ ಹೇಳ್ತಾರೆ. ವಿನಃ ಕುಸ್ತು ನಡೆದಿರ್ತದೆ, ಜಗಳ ನಡೆದಿರ್ತೀವಿ, ಬರಲಿಕ್ಕೆ ದೂರ ತಿಳೋದೇ ಬಿಡಿಸೋಕೆ ಬರೋದಿಲ್ಲ, ಯಾರು ಹಾಳಾಗೋಲ್ಲಪ್ಪ ಅಂತ ಅನ್ನೋ ಪರಿಸ್ಥಿತಿ ಅವರಿದ್ದಾರೆ. ಆದರೂ ಚೈನಾಗೆ ಒಂದಿಷ್ಟು ಆಸೆ ಏನಪ್ಪ ಅಂದ್ರೆ, ಇಡೀ ವಿಶ್ವದ ಹಾದಿ ಅಲ್ಲಿ ಆಗ್ತದೆ. ಈಗಾಗಲೇ ಅವು ಸಿಯಾಚಿನ್ನ ಅದ್ರ ಮೇಲ್ಗಡೆ ಪ್ರದೇಶಗಳನ್ನು ಮತ್ತು ನಮ್ಮ ಏನಪ್ಪ ಅಂದ್ರೆ ನಮ್ಮ ಭಾರತ ಇನ್ನೊಂದು ನಿಮಗೆ ಗೊತ್ತದ ಪ್ರದೇಶ ಏನಪ್ಪ ಅಂತಂದ್ರೆ, ಉತ್ತರದ ಮೂಲೆಯನ್ನು ಪೂರ್ತಿಯಾಗಿ ಹೊಡ್ಕೊಂಡಿದ್ದರಿಂದಾಗೆ ಅಕ್ಸೈ ಚಿನ್ ಅವ್ರ ಕೈಯಲ್ಲಿರೋದ್ರಿಂದಾಗೆ ಸಹಜವಾಗಿ ಅವರು ಆ ರೋಡನ್ನು ಮಾಡ್ಕೊಳ್ಬೇಕು. ಬೆಲ್ಟ್ ಒಂದು ರೋಡ್ ಮಾಡಿ ಆ ಬೆಲ್ಟ್ ಇಡೀ ವಿಶ್ವ ತುಂಬ ವ್ಯಾಪಾರ ಮಾಡಬೇಕು ಒಂದು ಆಸೆ ಅದ. ಅದು ಪಾಕಿಸ್ತಾನಕ್ಕೆ ಅವರು ಅವಶ್ಯದ, ಅವ್ರು ಬೇಕಾಗಿದೆ, ಅವ್ರು ಒಂದಿಷ್ಟು ನಿಲ್ಬೋದೇನೋ. ಆದರೆ ಇವತ್ತು ಆರ್ಥಿಕವಾಗಿ ನಮ್ಮಿಂದ ಅವ್ರಿಗೆ ಎಷ್ಟು ಉಪಕಾರ ಆಗಲಿಕ್ಕತ್ತದಲ್ಲ, ಅಷ್ಟು ಪಾಕಿಸ್ತಾನದಿಂದ ಯಾವ ಉಪಯೋಗ ಇಲ್ಲ. ರೋಡ್ ಒಂದು, ಆ ರೋಡ್ಗಾಗಿ ಚೈನಾ ಒಂದು ಸ್ವಲ್ಪ ಅವ್ರ ಕಡೆ ವಾಲ್ಬೋದು. ಆದರೆ ಅಮೇರಿಕ ಆಯ್ತು, ರಷ್ಯಾ ಆಯಿತು, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಅವ್ರಿಗೆ ಇವತ್ತು ಮಾರ್ಕೆಟ್ ಬೇಕಾಗಿದೆ. ಮತ್ತು ಇವತ್ತು ಅವರು ಈ ಯುದ್ಧದ ಸ್ಟ್ರಾಟಜಿ ಏನದ, ಬಡದಾಡೋದು, ವಿಮಾನಗಳನ್ನು ಮಾರೋದು, ಮತ್ತೇನು ಮಾರೋದು, ಎಲ್ಲೋ ಒಂದಿಷ್ಟು ವಿಮಾನ ಮಾರ್ಕೊಳ್ಳೋ ಸಲುವಾಗಿ, ಎಲ್ಲೋ ಒಂದಿಷ್ಟು ಬಾಂಬ್ ಮಾರ್ಕೊಳ್ಳೋ ಸಲುವಾಗಿ. ಯಾಕಪ್ಪ, ನಾವು ನಿರಂತರ ವ್ಯಾಪಾರ ಬೇಕಲ್ಲ, ನಮ್ಗೆ ವ್ಯಾಪಾರದ ಸಾಕಷ್ಟು ಕೊಂಡ್ಕೊಳ್ಳೋದು ನಮ್ಗೆ ಲಾಭ ಆಗ್ತದೆ. ಮತ್ತು ಇವತ್ತು ಇರೋದೇನಪ್ಪ ಅಂದ್ರೆ, ಈ ನಮ್ಮ ಒಂದು ಟ್ಯಾಕ್ಸ್ದಲ್ಲಿ ಸಹಿತ ಇವತ್ತು ಅಮೇರಿಕ ಇದ್ದಿದ್ದು ನಮ್ಮಷ್ಟೇ ಟ್ಯಾಕ್ಸ್ ಅವರು ವಸೂಲು ಮಾಡೋಂಥ ಪರಿಸ್ಥಿತಿ ಬಂದಿದ್ದಾರೆ. ಪ್ರತಿ ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ, ರೆಸಿಪ್ರೋಕಲ್ ಟ್ಯಾಕ್ಸನ್ನು ಹಾಕಿದ್ದಾರೆ. ಯಾವಾಗ ಇಲ್ಲಿ ಲಾಭ ಹೆಚ್ಚದ ಅವ್ರಿಗೆ. ಮತ್ತು ಜಗತ್ತಿನ ಹಿಂಗೆ ಅದರಲ್ಲಿ ವಿಶೇಷವಾಗಿ ಲಾಭ ಯಾರಿಂದ ಇರುತ್ತೆ ಅವ್ರ ಕಡೆ ಜನ ನಿಲ್ತದೆ, ಅವ್ರ ದೇಶಗಳು ಇರ್ತವೆ. ಇವತ್ತು ಇಂಡಿಯಾದಿಂದ ಅವ್ರಿಗೆಲ್ಲ ಲಾಭ ಅದ, ಯುರೋಪಿಗೆ ಲಾಭ ಅದ. ಆದರೆ ಹೀಗಾಗಿ ಫ್ರಾನ್ಸ್ ಆಯಿತು, ಇಂಗ್ಲೆಂಡ್ ಆಯಿತು, ಜೊತೆಗೆ ಅಮೇರಿಕ ಅದು USA, ಮತ್ತು ಅದ್ರ ಜೊತೆಗೆ ರಷ್ಯಾ ಆಯಿತು. ಇವೆಲ್ಲವೂ ಭಾರತದ ಪರ ನಿಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಚೈನಾನು ಸಹಿತ ನಮ್ಮ ಪರವಾಗಿ ನಿಲ್ಲುವಂಥ ಅನಿವಾರ್ಯ ಬಂದಿರೋ ಪ್ರಸಂಗ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಭಾರತ ಒಂದು ರೀತಿ ಪ್ರಬಲದ. ನಾವು ಬಡವರಿದ್ದೀವಿ, ಬಡತನ ನಮ್ಮಲ್ಲದ, ನಿರುದ್ಯೋಗ ನಮ್ಮಲ್ಲದ, ಅವೇನು ಸುಳ್ಳೇನಲ್ಲ. ಆದರೂ ಅವರಿಗೆ ಮಾರ್ಕೆಟ್ ದೊಡ್ಡದು. 142 ಕೋಟಿ ಜನಸಂಖ್ಯೆ, ಚೈನಾಗಿಂದ ಹೆಚ್ಚು ಬಿಟ್ಟಿವಿ ನಾವು ಇವತ್ತು. ಹೀಗಾಗಿ ಅವ್ರದ್ದವ್ರಿಗೆ ಮಾರಾಟ ಕೇಂದ್ರ ಮಾಡ್ಕೊಂಡಾರ. ಅವರು ಯುದ್ಧ ಮಾಡಿ ಎಲ್ಲಿ ಗುದ್ದಾಡಿ ಸಾಗಿದ್ರಿ, ತಮ್ಮ ಮಂದಿನ ಕಳ್ಕೊಳ್ಳೋದು, ಇವ್ರ ಮಂದಿನ ಕಳ್ಕೊಳ್ಳೋದು, ಮತ್ತು ಬಾಂಬ್ಗಳನ್ನ ಹಾಕ್ಕೊಳ್ಳೋದು, ಅನೇಕ ಯುದ್ಧ ಶಸ್ತ್ರಾಸ್ತ್ರಗಳಿಂದ ಹಾಳು ಮಾಡ್ಕೊಳ್ಳೋದು ಬೇಡ ಆಗಿದೆ. USA ಆಯಿತು, ರಷ್ಯಾಗಾಯ್ತು, ಚೈನಾಗೂ ಸಹಿತ ಇವನ್ ಅವ್ರಿಗೆ ಬೇಡ ಆಗಿದೆ. ಗೊತ್ತಾಗಿದೆ ವ್ಯಾಪಾರದ ಎಷ್ಟು ಹುಚ್ಚಿ ಅದ. ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಮಲ್ಲಿಂದ ಎಲ್ಲ ದಿವಾಳಿಬಿಟ್ಟಿದ್ದಾರೆ ಮೋದಿ ಸಾಹೇಬರು. ಯಾಕಂದರೆ ಕಳೆದ 11 ವರ್ಷಗಳಿಂದ ಯಾವುದೇ ಒಂದು PSUಗಳನ್ನು ತಯಾರು ಮಾಡಿಲ್ಲ. ಇದೆಲ್ಲ PSUಗಳು ಮಾರ್ಕೊಂಡ್ಬಿಟ್ಟಿದ್ದಾರೆ. PSU ಅಂದ್ರೆ ಗೊತ್ತಲ್ಲ, ಪಬ್ಲಿಕ್ ಸೆಕ್ಟರ್ದಲ್ಲಿ ಬರುತ್ತಿರುವಂಥ ಇಂಡಸ್ಟ್ರಿಗಳು. ಪಬ್ಲಿಕ್ ಸೆಕ್ಟರ್ ಅಂದ್ರೆ ಸರ್ಕಾರ ನಡೆಸುವಂಥವು ಕಂಪ್ನಿಗಳು. ಅವೆಲ್ಲ ಈಗ ಕಂಪ್ನಿಗಳು ಪ್ರೈವೇಟ್ದವರಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ. 32 PSUಗಳು ಮಾರ್ಕೊಂಡಾರ.
ಇಲ್ಲೇನು ತಯಾರಾಗ್ತಾ ಇಲ್ಲ, ಭಾಳ ಕಡಿಮೆ. ಹೀಗಾಗಿ ನಮ್ಗೆ ಎಕ್ಸ್ಪೋರ್ಟ್ ಏನೂ ಇಲ್ಲ, ನಾವೇನಾದರೂ ಇಂಪೋರ್ಟ್. ಅದಕ್ಕೆ ನಾವು ಇವತ್ತು ಯುರೋಪಿಯನ್ ಯೂನಿಯನ್ಗಾಗಿರ್ಬೋದು, ಇಂಗ್ಲೆಂಡ್ಗಾಗಿರ್ಬೋದು, ಫ್ರಾನ್ಸ್ ಅದರಲ್ಲೇ ಬರ್ತದೆ, ಜೊತೆಗೆ ಅಮೇರಿಕ USA ಆಗಿರ್ಬೋದು, ರಷ್ಯಾಕ್ಕಾಗಿರ್ಬೋದು, ಚೀನಾಕ್ಕಾಗಿರ್ಬೋದು, ಇವೆಲ್ಲದಕ್ಕೂ ನಾವು ಮಾರ್ಕೆಟ್. ಅವರು ತಮ್ಮ ಡಂಪ್ ಮಾಡ್ತಾರೆ, ಇಲ್ಲಿ ತಂದ ನಮ್ಮಿಂದ ಕಚ್ಚಾ ವಸ್ತು ಒಯ್ತಾರೆ. ಅವ್ರು ಕಬ್ಬಿಣ ಎದುರು ಒಯ್ತಾರೆ, ಆನಂತರ ಇದು ಮ್ಯಾಂಗ್ನೀಸ್ ಒಯ್ತಾರೆ, ಮತ್ತು ನಮಗೆಲ್ಲ ಖನಿಜ ಒಯ್ತಾರೆ ಸ್ವಸ್ತದಾಗ. ಅವ್ರು ಚಲೋ ತಯಾರು ಮಾಡ್ಕೊಂಬಂದು ಇಲ್ಲ ಮೇಲೆ ಮಾರ್ತಾರೆ. ಟೆಕ್ನಿಕಲಿ ಸೌಂಡ್ ಅದಾರ ಅವರು. ನಾವು ಅಮೇರಿಕಾ ಮಾಡೋದ್ರಲ್ಲಿ ನಮ್ಮ ಶಿಕ್ಷಣ ಇನ್ನೂ ಅಭಿವೃದ್ಧಿ ಮಾಡ್ಕೊಂಡಿಲ್ಲ, ಸೈಂಟಿಫಿಕ್ ಆಗಿ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ತಂತ್ರಜ್ಞಾನ ಮೇಲೆ ಆ ಪ್ರಮಾಣದ ಅಮೇರಿಕಾ ಮತ್ತು ರಷ್ಯಾದ ನಮ್ಮ ಡೆವಲಪ್ಮೆಂಟ್ ಇಲ್ಲ. ನಾವು ಇವತ್ತು ಅಲ್ಲಿಯೇ ಶಸ್ತ್ರಾಸ್ತ್ರ ತರಿಸ್ಕೊಳ್ಳೋದು. ಈ ಮತ್ತು ಇನ್ನೊಂದು ಅನುಕೂಲ, ಯಾಕೆ ಶಸ್ತ್ರಾಸ್ತ್ರಗಳು ಹೆಚ್ಚು ತರಿಸೋದು ಖರೀದಿ ಮಾಡೋದು ಯಾವುದು? ಭಾರತ. ಅದಕ್ಕೆ ಅವರೆಲ್ಲರೂ ಭಾರತದ ಪರ ನಿಲ್ಲೋದ್ರಿಂದಾಗೆ ಇವತ್ತು ಮೋದಿ ಅವರಿಗೆ ಇಂದಿರಾ ಗಾಂಧಿಯವ್ರಿಗೆ ಅದರಂಥ ಸಮಸ್ಯೆ ಇವತ್ತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆವತ್ತು ಅಮೇರಿಕ ಬಂದಿತ್ತು, ಸ್ವಲ್ಪ ಆಗಿದ್ರೆ ಇಂಡಿಯಾದ ಮೇಲೆ ಅಟ್ಯಾಕ್ ಬಿತ್ತು ಅವ್ರದ್ದು. ಯಾಕಂದ್ರೆ ಬಂಗಾಳ ಕೊಲ್ಲಿ ಏರಿಯಾದ ಸಮೀಪ ಬಂದಿದ್ರು ಅವರೆಲ್ಲ. ಕಾರಣ ಇಷ್ಟೇ, ಆವತ್ತು ರಷ್ಯಾ ನಮ್ಮ ಬೆನ್ನು ಹಿಂದೆ ನಿಂತಿತ್ತು. ಇವತ್ತು ರಷ್ಯಾ ನಮ್ಮ ಬೆನ್ನು ನಿಲ್ತದೆ, USA ನಮ್ಮ ಬೆನ್ನಿಂದ ನಿಲ್ತದೆ, ಸ್ವತಃ ಚೀನಾಗೂ ಭಯ ಅದ ಏನು ಮಾಡಲಿ ಅಂತೇಳಿ. ಹೀಗಾಗಿ ಮೋದಿಯವರು ಯಾಕೆ ಇವತ್ತು ಯುದ್ಧನ ಸಾರಬಾರದು ಅಂತ, ಯುದ್ಧ ಸಾರಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತಿನ ಪಾಕ್ ಆಕ್ಯುಪೈಡ್ ಏನದ ಅಥವಾ POK ಏನದ ನಮ್ದು ಆಗ್ತದೆ. ಮತ್ತು ಪಾಕಿಸ್ತಾನಕ್ಕೂ ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋ ಶಕ್ತಿ ಉಳಿದಿಲ್ಲ ಇವತ್ತು. ಅವ್ರು ದಿವಾಳಿ ಅಂತ ಬಡತಾವಲ್ಲಿ ನಮಗತ್ತಿನ ಪರಿಸ್ಥಿತಿ ನಮಗೆ ಅದಿತ್ತು. ಯಾಕಪ್ಪ ಅಂತಂದ್ರೆ ಸುಮ್ಮನೆ ಸಿಂಧೂ ನದಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಐತೆ ಅಂದ್ಕೊಂಡು ಅದು ನೀರು ಬರ್ತದೆ, ಹೆಂಗೋ ನಡೆಸಿ ಹೊಂಟಿದ್ದಾರೆ, ಹೊಟ್ಟಿಗೆ ಹಾಕೋದು ನಡ್ತಾರೆ. ಅಲ್ಲಿ ರೈತ ದುಡ್ಕೊಂಡು ಈ ಎಲ್ಲ ಜನಕ್ಕೆ ಪಾಕಿಸ್ತಾನಿಗಳಿಗೆ. ಹೀಗಾಗಿ ಅವರು ಮೋಸ್ಟ್ಲಿ ಈ ಸಲ ಸಪೋಸ್ ಏನಾದರೂ ಯುದ್ಧ ಆದರೆ ಪಾಕಿಸ್ತಾನದಿದ್ದು ಇನ್ನೂ 2 ಹೋಳಾಗಿ ಅಲ್ಲಿ ಬಲೂಚಿಸ್ತಾನ್ ಮತ್ತು ಸಪರೇಟ್ ದೇಶ ಆಗಿ 4 ದೇಶಗಳಾಗವು ಪಾಕಿಸ್ತಾನದಾಗ. ಅದೇನು ಸತ್ಸಿದ್ದನ. ಆದರೆ ಇದೆಲ್ಲ ಮಾಡೋದಕ್ಕೆ ಮಾನಸಿಕ ಧೈರ್ಯ ಬೇಕಾಗ್ತದೆ. ಇದೆಲ್ಲ ಆಗ್ತಾರೇನು, ನಾಳೆ ರಷ್ಯಾ ನಿಲ್ತದೇನೋ, ಮತ್ತೊಂದು ನಿಲ್ತದೇನೋ, ಅಥವಾ ನಮ್ಮ ಚೈನಾ ಬೆನ್ನು ನಿಲ್ತದೇನೋ, US ನಿಲ್ತದೇನೋ ಅನ್ನುವಂತಹ ಇವತ್ತು ಪ್ರಶ್ನೆ ಕೇಳುವುದು ಅಟ್ಯಾಕ್ ಮಾಡಿದರೆ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅದ. ಯಾಕಂದ್ರೆ ಅವ್ರಿಗೂ ಏನಪ್ಪ ಅಂದರೆ ವ್ಯಾಪಾರ ಬೇಕಾಗಿದೆ. ಅವರು ಶಸ್ತ್ರಾಸ್ತ್ರಗಳು ಹೆಚ್ಚಿಕೊಳ್ಳೋರು ಯಾರು? ಭಾರತೀಯರು. ಎಲ್ಲ ದೃಷ್ಟಿಯಿಂದ ಲಾಭ ಆಗ್ತದೆ ಅವ್ರಿಗೆ. ಹೀಗಾಗಿ ಇವತ್ತು ಮೋದಿಜಿಯವರು ಯುದ್ಧ ಸಾರಿದ್ರೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು, POK ನಮ್ಮೊಳಗೆ ಬರೋ ಸಾಧ್ಯತೆಗಳು ಹೆಚ್ಚು. ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ. ನಾಳೆ ಇದು ಗೆದ್ದ ಮೇಲೆ ಇದೆಲ್ಲ ಪೂರ್ತಿ BJPಗೆ ಹೋಗಬಾರ್ದು ಬೇರೆ ಕ್ರೆಡಿಟ್ ಅಂತೇಳಿ ಅವರು ಸಪೋರ್ಟ್ ಮಾಡಿದ್ದಾರೆ. ಗೆಲ್ತಿರಪ್ಪ ನಮ್ಗೆ ಅವಶ್ಯ ಐತಿ. ಮತ್ತು ಅದಕ್ಕೆ ಭಯೋತ್ಪಾದನೆ ಸಾಕಾಗಿ ಹೋಗಿದೆ. ಕಳೆದ 60-70 ವರ್ಷದ ಬರೀ ಅದಾಗಿದೆ. ಭಯೋತ್ಪಾದನೆ ಸಾಕಾಗಿ ಹೋಗ್ಯದ. ಇದಕ್ಕೊಂದು ನಿರ್ಣಾಯಕ ಹಂತ ಅಥವಾ ನಿರ್ಣಾಯಕ ಒಂದು ಪರಿಸ್ಥಿತಿ ತರಬೇಕಾಗಿದ್ರೆ ಯುದ್ಧ ಸಾರೋದು ಅಂತೇಳಿ ಎಲ್ಲರೂ ಭಾರತದ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ. ಅದು ಸಾರವ್ರು ಯಾರು? ಮೋದಿಯವರು ಸಾರದು ಅಂತ ಹೇಳ್ತಿದ್ದಾರೆ. ಏನು ಮಾಡ್ತಾರೆ ನೋಡಿ, ಎಲ್ಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಸಾರ್ಬೋದು. ಸಾರಿದ್ರೆ ಮಾತ್ರ ಇವೆಲ್ಲ ದೇಶಗಳು, ಬಲಿಷ್ಠ ದೇಶಗಳು ನಮ್ಮ ಜೊತೆಗಿರ್ತಾವೆ, ನಮ್ಮೊಳಗೆ ಕೈ ಹಸ್ತಕ್ಷೇಪ ಮಾಡಲಿಕ್ಕಿಲ್ಲ ಅನ್ನೋದು ಒಂದು ಭರವಸೆ. ಇದಕ್ಕೆ ನೀವೇನಂತೀರಿ? ನೀವು ಭರವಸೆ ಇಡ್ತೀರೇನು? ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.